ಹಲೋ ನಮಸ್ಕಾರ, ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಅನೇಕ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿದಿನವೂ ಕೂಡ ಅವರ ಕೆಲಸದ ಮುಖಾಂತರವಾಗಿ ನಾವು ಕೂಡ ಮಾಧ್ಯಮಗಳಲ್ಲಿ ಅವ್ರನ್ನ ತೋರಿಸ್ತಾ ಇರ್ತೀವಿ. ಅನೇಕ ಕೇಸ್ಗಳನ್ನು ಕೂಡ ಅವರು ಬಗೆಹರಿಸುವಂತದ್ದಾಗಿರಬಹುದು ಮತ್ತು ಅನೇಕ ಆರೋಪಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಏರಿಯಾಗೊಂದು ಸೈಬರ್ ಕ್ರೈಮ್ ಠಾಣೆಯನ್ನು ಮಾಡಿದ್ರು ಕೂಡ ಕಡಿಮೆ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಸೈಬರ್ಗಳರ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಸೈಬರ್ ಪ್ರಕರಣಗಳು ಯಾಕೆ ಹೆಚ್ಚಾಗ್ತಾ ಇವೆ, ಜನರು ಯಾವ ರೀತಿಯಾಗಿ ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು ಮತ್ತು ಪೊಲೀಸ್ ಇಲಾಖೆಯ ಕೆಲಸ ಏನು, ಮತ್ತು ಇದನ್ನ ಹೊರತಾಗಿ ಡ್ರಗ್ ಹಾವಳಿ ಕೂಡ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಅದನ್ನು ಕೂಡ ಡ್ರಗ್ ವಿರುದ್ಧವಾಗಿ ಬೆಂಗಳೂರು ಪೊಲೀಸರು ನಿರಂತರವಾದಂತಹ ಸಮರವನ್ನ ಸಾರ್ತಾ ಇರ್ತಾರೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ತುಂಬಾ ವಿಶೇಷವಾದಂತಹ ವ್ಯಕ್ತಿ. ಯಾಕಂತಂದ್ರೆ ಈ ಎರಡು ವಿಷಯಗಳ ಬಗ್ಗೆ ನಾನು ಯಾಕೆ ಪರ್ಟಿಕ್ಯುಲರ್ ತಗೊಂಡಿದ್ದೀನಿ ಅಂತಂದ್ರೆ, ಅದರ ಬಗ್ಗೆ ತುಂಬಾ ನಾಲೆಜ್ ಇರುವಂತವರು, ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತವರು, ಅದರಲ್ಲೂ ಕೂಡ ಅನೇಕ ಬಾರಿ ನಗರ ಪೊಲೀಸ್ ಆಯುಕ್ತರಿಂದಲೂ ಕೂಡ ಶಹಬಾಷ್ಗಿರಿಯನ್ನ ತೆಗೆದುಕೊಂಡಿರುವಂತಹ ರಾಜಾ ಇಮಾಮ್ ಖಾಸಿಂ, ಕ್ರೈಮ್ ಟು DCP ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ಎಸ್ ಸರ್, ಸೂಪರ್. ಸರ್, ಮೊದಲೇದಾಗಿ ಚಿಕ್ಕದಾಗಿ ಸರ್ ನಿಮ್ಮ ಬಗ್ಗೆ ಒಂದು ನಮ್ಮ ವೀಕ್ಷಕರಿಗೆ ಒಂದು ಇಂಟ್ರಡಕ್ಷನ್ ಕೊಡಿ, ನಂತರ ನಾನು ಕ್ವಶನ್ ಹೋಗ್ತೀನಿ. ನಾನು ಡಿಪಾರ್ಟ್ಮೆಂಟಿಗೆ 1996 ಸಬ್ ಇನ್ಸ್ಪೆಕ್ಟ್ರಾಗಿ ಜಾಯ್ನ್ ಆಗ್ತೀನಿ. ವಿವಿಧ ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಇನ್ಸ್ಪೆಕ್ಟ್ರಾಗಿ, ACP ಆಗಿ ಮತ್ತು ಅಡಿಷ್ನಲ್ SP ಆಗಿ ಕೆಲಸ ಮಾಡಿದ್ದೀನಿ. ಕಳೆದ ಏಪ್ರಿಲಿಂದ ನಾನು ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ DCP ಕ್ರೈಮ್ 2 ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಅಂಡರು ನಾರ್ಕೋಟಿಕ್ಸ್ ವಿಂಗು ಮತ್ತು ಎಕನಾಮಿಕ್ ಅಫೆನ್ಸಸ್ ಮತ್ತು ಸೈಬರ್ ಕ್ರೈಮ್, ಈ 3 ವಿಂಗ್ಗಳ ಬಗ್ಗೆ ನಾನು CCBಯಲ್ಲಿ ನೋಡ್ಕೊಳ್ತೀನಿ. ಇದ್ರ ಬಗ್ಗೆ ಕೇಸಸ್ ಏನೇ ಇರಲಿ ಅಥವಾ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ ಕೆಲಸ ಕಾರ್ಯಗಳು ನಾನು ನಡೆಸ್ತಾ ಇರ್ತೀನಿ ಬೆಂಗಳೂರು ಸಿಟಿ. ಸರ್, ನೀವು ನೋಡ್ತಾ ಇದ್ದೀರಿ ಕಾಸಿಂ ಸರ್ ತುಂಬಾ ಸಾಫ್ಟ್ ಆಗಿ ಅವ್ರ ಬಗ್ಗೆ ಹೇಳ್ಕೊಂಡ್ರು, ಬಟ್ ಕೆಲಸದಲ್ಲಿ ತುಂಬಾ ರಫ್ ಅಂಡ್ ಟಫ್. ಅದನ್ನ ಅವರ ಇಲಾಖೆಯಲ್ಲಿರುವಂತ ಅವ್ರ ಕೆಳಗಡೆ ಕೆಲಸ ಮಾಡುವಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಸರ್, ಸೈಬರ್ ಕ್ರೈಮ್ಗಳ ಬಗ್ಗೆ ನಾವು ಮಾತನಾಡಲೇಬೇಕು. ಡಿಜಿಟಲ್ ಅರೆಸ್ಟ್, ಅದೇ ರೀತಿ ಮೆಸೇಜ್ಗಳನ್ನು ಕಳಿಸುವಂಥದ್ದು, OTP, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಂಕ್ ಫ್ರಾಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸರ್ ಹೆಚ್ಚಾಗ್ತಾ ಇರುವಂಥದ್ದು. ಯಾಕೆ ಕಾರಣಗಳೇನಾಗಿರ್ಬೋದು ಅಂತ? ಸೈಬರ್ ಕ್ರೈಮ್ ಹೆಚ್ಚಾಗೋದಕ್ಕೆ ಕಾರಣ ಮೇನ್ ಅಂತಂದರೆ ಜನರಲ್ಲಿ ಇಗ್ನೋರೆನ್ಸು. ಅಂದರೆ ನಮ್ಮಲ್ಲಿ ಈ ಡಿಜಿಟಲ್ ಇಂಡಿಯಾ ಅಂತ ಏನು ಅಡಿಯಲ್ಲಿ ನಾವು ಸಾಕಷ್ಟು ಬ್ಯಾಂಕ್ ಅಕೌಂಟ್ಸ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ವಿ. ಈ ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಆಗಿದ್ದು ಪರ್ಪಸ್ ಬೇರೆ ಇತ್ತು. ಅಂದರೆ ಎಲ್ಲರೂ ಒಂದು ಡಿಜಿಟಲ್ ಮಾಧ್ಯಮ ಯೂಸ್ ಮಾಡಿಕೊಂಡು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಅದನ್ನು ಒಂದು ಕ್ರಿಯೇಟ್ ಮಾಡಿದೆ. ಆದರೆ ಇದನ್ನೇ ಬಂಡವಾಳ ಅಂತ ಮಾಡ್ಕೊಂಡ್ಬಿಟ್ಟು ಜನರ ಇಗ್ನೋರೆನ್ಸ್ ಯೂಸ್ ಮಾಡಿಕೊಂಡು ಈ ಸೈಬರ್ ಕ್ರಿಮಿನಲ್ಸು ಇದನ್ನು ಈ ಡಿಜಿಟಲ್ ಇಂಡಿಯಾದಲ್ಲಿ ಈ ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ಗಳು ಏನು ಕ್ರಿಯೇಟ್ ಆಗಿದೆ ಅದನ್ನು ಯಾವ ಥರ ಅವರು ತಮ್ಮ ಬುದ್ಧಿ ಉಪಯೋಗ ಮಾಡ್ಕೊಂಬಿಟ್ಟು ಜನರನ್ನ ಯಾವ ಥರ ವಂಚನೆ ಮಾಡ್ಬೇಕನ್ನೋದು ಒಂದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಕೊಂಬಿಟ್ಟು ಜನರ ಇಗ್ನೋರೆನ್ಸು ಮತ್ತು ಈ ಮೊಬೈಲ್ನ ಯಾವುದು ಥರ ಬಳಕೆ ಮಾಡ್ಬೇಕನ್ನೋದು ಯಾರಿಗೆ ಗೊತ್ತಿರಲ್ಲ ಅಂಥವ್ರ ಬಗ್ಗೆ ಜಾಸ್ತಿ ಪ್ರೊಫೈಲಿಂಗ್ ಮಾಡಿಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಪ್ಲಸ್ ಸ್ವಲ್ಪ ಜನಕ್ಕೆ ಅತಿ ಬೇಗ ದುಡ್ಡನ್ನು ಡಬಲ್ ಮಾಡ್ಕೊಳ್ಬೇಕು, ಅತಿ ಬೇಗ ನಾನು ದುಡ್ಡು ಸಂಪಾದನೆ ಮಾಡ್ಬೇಕನ್ನೋದು ಅಂಥದ್ದು ಆ ಪರ್ಟಿಕ್ಯುಲರ್ ಫೀಲಿಂಗ್ಸ್ ನೋಡ್ಕೊಂಬಿಟ್ಟು ಅವ್ರಿಗೆ ಮೋಸ ಮಾಡೋದ ನಿಟ್ಟಿನಲ್ಲಿ ಇವರ ಕೆಲಸ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಸೈಬರ್ ಕ್ರೈಮ್ಸ್ ಇನ್ಕ್ರೀಸ್ ಆಗಿದೆ. ಸರ್, ನೀವು ನೋಡಿದಾಗ ಬೆಂಗಳೂರು ಸಿಟಿಲಿ ಸೈಬರ್ ಕ್ರೈಮ್ಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂಥದ್ದು ಯಾವುದು ಸರ್? ಅಂದರೆ ಡಿಜಿಟಲ್ ಅರೆಸ್ಟ್, ಮೆಸೇಜ್ ಕಳಿಸುವಂಥದ್ದು, ಆ ರೀತಿ. ನಂಬರ್ 1ನಲ್ಲಿ ನಮಗೆ ನೋಡ್ದಂಗೆ ನಮಗೆ ಬೆಂಗಳೂರು ಸಿಟಿನಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸು ಜಾಸ್ತಿ ಬರ್ತಾ ಇದೆ. ಅದಾದ ನಂತರ ಮತ್ತು ನಮಗೆ OTP ಫ್ರಾಡ್ಸ್ ಅಂತ ಹೇಳ್ತೀವಿ, ಗಿಫ್ಟ್ ಫ್ರಾಡ್ಸು, OTP ಫ್ರಾಡ್ಸ್ ಅಂತೀವಿ. ಅದು 3ನೇ ಸ್ಥಾನದಲ್ಲಿ ನಾವು ಡಿಜಿಟಲ್ ಅರೆಸ್ಟ್ ಅಂತ ಕೂಡ ಹೇಳ್ಬೋದು. ಮತ್ತು ಬೇರೆ ಬೇರೆ ಅಫೆನ್ಸಸ್ ಎಲ್ಲ ಇದೆ. ಮ್ಯಾಟ್ರಿಮೋನಿಯಲ್ ಅಫೆನ್ಸಸ್ ಅಂತ ಇದೆ, ಪಾರ್ಸಲ್ ಅಫೆನ್ಸಸ್ ಅಂತ ಬರ್ತಾ ಇದೆ. ಸೊ ಇವೆಲ್ಲ ಡಿಫ್ರೆಂಟ್ ಸೈಬರ್ ಕ್ರೈಮ್ಸು ಡಿಪೆಂಡಿಂಗ್ ಅಪಾನ್ ಕ್ಯಾಟಗರಿ ಆಫ್ ದಿ ಪರ್ಸನ್ ಯಾರು ಇರ್ತಾರೆ ಟಾರ್ಗೆಟ್ ನೋಡಿಬಿಟ್ಟು ಮಾಡೋಂಥ ಇದೆ.
ಇನ್ನೂ ಅದು ಅತಿ ಹೆಚ್ಚು ಇಂಪಾರ್ಟೆನ್ಸ್ ತೊಗೊಳ್ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಒಬ್ಬರನ್ನ ನಾವು ಅರೆಸ್ಟ್ ಮಾಡ್ಕೊಂಡ್ವಿ, ಅವನು ವಿವಿಧ ಪ್ಲೇಸ್ಗಳಲ್ಲೇ ಹೋಗ್ಬಿಟ್ಟು ಲೇಡೀಸ್ದು ಪ್ರೈವೇಟ್ ಪಿಕ್ಚರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಬಿಟ್ಟು ಅಂಥವ್ರು ಕೂಡ ಮಾಡೋದು ಕೂಡ ನಾವು ನೋಡ್ತಾನೆ ಇದ್ದೀವಿ. ಸರ್, ಸೋಷಿಯಲ್ ಮೀಡಿಯಾ ಒಂದು ಕಡೆ, ಮತ್ತೊಂದು ಕಡೆ OTP ಕಳಿಸುವಂಥದ್ದು, ಆಮೇಲೆ ಹಣ ಡಬ್ಲಿಂಗ್ ಮಾಡುವಂಥದ್ದು, ಇದೆಲ್ಲ ಯಾಕೆ ಸರ್? ನಾನು ಇಲ್ಲಿ ನೋಡ್ತಾ ಇರುವಂಥದ್ದು ಎಜುಕೇಟೆಡ್ಡೇ ತುಂಬ ಇದರಲ್ಲಿ ಸಿಕ್ಕಾಕೊಳ್ತಾ ಇರುವಂಥದ್ದು. ಯಾಕಂತಂದರೆ ಮೊಬೈಲನ್ನು ಅವರೇ ಬಳಕೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅವರೇ ಹೆಚ್ಚಾಗಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ? ಈಗ ನೋಡಿ, ಬೆಂಗಳೂರು ಬಂದ್ಬಿಟ್ಟು IT ಹಬ್, ಪ್ರಿಡಾಮಿನೆಂಟ್ಲಿ IT ಹಬ್ಬು. ಸೊ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ನಲ್ಲಿ ಕೆಲಸ ಮಾಡ್ತಾರೆ. ಪ್ಲಸ್ IT ಹಬ್ ಅಲ್ಲದೆ ಈ ಥರ ನಿಮಗೆ ಎಂಪ್ಲಾಯ್ಮೆಂಟ್ ಅವೆನ್ಯೂಸ್ ತುಂಬ ಜಾಸ್ತಿನೇ ಇದೆ. ಹಂಗಾಗಿ ವೆರಿ ಯಂಗ್ ಏಜಲ್ಲಿ ಅವ್ರ ಕೈಯಲ್ಲಿ ಸಾಕಷ್ಟು ದುಡ್ಡು ನೋಡ್ತಾರೆ. ಆ ದುಡ್ಡನ್ನು ಅತಿ ವೇಗವಾಗಿ ಅತಿ ಶೀಘ್ರವಾಗಿ ಅದನ್ನು ಡಬಲ್ ಮಾಡಿಕೊಂಡು ಬೇಗ ಹಣ ಗಳಿಸೋ ನಿಟ್ಟಿನಲ್ಲಿ ಇಂಟರ್ನೆಟ್ಟಲ್ಲಿ, ಸೈಬರ್ ಸ್ಪೇಸಲ್ಲಿ ಎಲ್ಲ ಕಡೆಗೆ ಹೂಡಿಕೆ ಹೇಗೆ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ನೋಡ್ತಾ ಇರ್ತಾರೆ. ಒಂದು ಕಡೆಯಿಂದ ನೋಡಿದರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರದ್ದು ಫಂಡ್ಸ್ ಏನಿದೆ ಗ್ರೋತ್ ಮಾಡೋದು ಒಂದು ಒಳ್ಳೆ ಇದನ್ನೇ ಅಂತ ಹೇಳ್ಕೊಳ್ಬೋದು. ಬಟ್ ಅಟ್ ದ ಸೇಮ್ ಟೈಮು ನಾವು ಕೇರ್ಫುಲ್ ಆಗಲಿಲ್ಲ ಅಂತ ಹೇಳಿದರೆ ಈ ಸೈಬರ್ ವಂಚಕರಿಗೆ ನಾವು ಅದರ ಕ್ರೈಮ್ಸಿಗೆ ನಾವು ಒಳಗಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕೆ ಅಂತ ಹೇಳಿದರೆ ಇವರೆಲ್ಲ ಟೆಲಿಗ್ರಾಮು ಅಥವಾ ವಾಟ್ಸಪ್ಪು ಅಥವಾ ಫೇಸ್ಬುಕ್ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಆ ಕಡೆಗೆ ಯಾರಿದ್ದಾರೆ ವ್ಯಕ್ತಿ, ಫಿಸಿಕಲಿ ಕಾಣದೇ ಇರೋಂಥ ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಅವ್ನು ಏನು ಹೇಳ್ತಾನೆ ಅದನ್ನೇ ನಂಬಿಬಿಟ್ಟು ಅವರು ಹಾರ್ಡ್ ಆ್ಯಂಡ್ ಮನಿ ಅಂದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಯಾವುದೇ ವೆರಿಫಿಕೇಷನ್ ಮಾಡ್ದೇ ಅವ್ನು ಹೇಳಿದ ರೀತಿಯಲ್ಲೆಲ್ಲ ಹಾಕ್ಬಿಡ್ತಾರೆ. ಆಮೇಲೆ ಕೊನೆಗೆ ಅವಾಗ ಯಾವಾಗ ವಿತ್ಡ್ರಾ ಮಾಡ್ಬೇಕಂತ ಹೋಗ್ತಾರೆ ಅವಾಗ ಅವ್ರಿಗೆ ರಿಯಲೈಸ್ ಆಗ್ತಾರೆ ಅವ್ರು ಮೋಸ ಹೋಗಿದ್ದಾರೆ ಅಂತೇಳಿ. ಅಲ್ಲಿವರೆಗೂ ನಮ್ಮ ಹತ್ರ ಯಾರೂ ಬರಲ್ಲ. ಅದು ಕ್ರಮೇಣ 1 ವರ್ಷದಿಂದ 2 ವರ್ಷವರೆಗೆ ಆದಮೇಲೆ ಲಾಸ್ಟ್ಗೆ ಅವರು ದುಡ್ಡು ಯಾವಾಗ ರಿಟರ್ನ್ ಮಾಡ್ಕೊಳ್ಬೇಕಂತ ಹೋಗ್ತಾರೆ ಅವಾಗೇ ಅವ್ರಿಗೆ ಗೊತ್ತಾಗೋದು ಇದು ನಾವು ಮೋಸಕ್ಕೆ ಒಳಗಾಗಿದ್ದೀವಿ ಅಂತೇಳಿ. ಸರ್, ಕೆಲವೊಂದು ಕೇಸ್ಗಳಲ್ಲಿ 1 ಲಕ್ಷಕ್ಕೆ ನಾನು 1.5 ಲಕ್ಷ ಕೊಟ್ಬಿಡ್ತೀನಿ ಅನ್ನೋದು ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಆಸೆ ಕೊಡ್ತಾರೆ. ಒಂದು 50,000 ಜಾಸ್ತಿ ಕೊಟ್ಬಿಡೋದು ಅಥವಾ 20,000 ಜಾಸ್ತಿ ಅದನ್ನೇ ನಂಬಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ಸರ್? ನೋಡಿ, ನಾನು ಎಲ್ಲರಿಗೂ ಎಲ್ಲೇ ಹೋದರೆ ನಾನು ಹೇಳ್ತೀನಿ, ಯಾವುದೋ ಒಂದು ಭಿಕ್ಷುಕನ ನಾವು ನೋಡಿದಾಗೆ ಅವ್ನಿಗೆ ಊಟಕ್ಕೆ ಕೊಡಬೇಕಾದ್ರೆ ನಾವು 5 ರೂಪಾಯಿ 10 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು 100 ರೂಪಾಯಿ ಆದರೂ ಅವ್ನಿಗೆ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಅವ್ನು ಎಷ್ಟು ಕೇಳ್ತಾನೆ ಅಷ್ಟು ದುಡ್ಡು ಕೊಡಲ್ಲ. ಈಗ ನಮ್ಮ ಕಣ್ಣೆದುರಿಗೆ ಅವ್ನು ಕಾಣ್ತಾ ಇದ್ದಾನೆ, ಅವನಿಗೆ 100 ರೂಪಾಯಿ ಅಷ್ಟು ಕೊಡ್ಬೋದು. ಬಟ್ ಇಲ್ಲಿ ಹೆಂಗಲ್ಲ, ನೀವು ಇನ್ವೆಸ್ಟ್ಮೆಂಟ್ ಫ್ರಾಡು ನಿಮಗೆ ಆಸೆ ತೋರಿಸ್ಬಿಟ್ಟಿರ್ತಾರೆ. ಸಣ್ಣ ಅಮೌಂಟ್ ಕೊಟ್ಟಾಗ ಅದು ಡಬಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ತೋರಿಸ್ತಾರೆ. ಅವಾಗ ಏನಾಗುತ್ತೆ ನಿಮಗೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣವೇ ನಮಗೆ ರಿಟರ್ನ್ ಬರ್ತಾ ಇದೆ ಅಂತಲ್ಲ. ಅವರೆಲ್ಲ ಏನಂತ ಹೇಳಿದ್ರೆ ಸಾಫ್ಟ್ವೇರಲ್ಲಿ ಒಂದು ಆ್ಯಪ್ ಮುಖಾಂತರ ಅಥವಾ ವೆಬ್ಸೈಟ್ ಮುಖಾಂತರ ತೋರಿಸ್ತಾನೆ ಇರ್ತಾರೆ. ನೀವು ಅಲ್ಲಿ ನೋಡೋದೇನು ಬರೀ ಫಿಸಿಕಲಿ ನೋಡ್ತಾ ಇರ್ತೀರಾ, ಅಂದರೆ ಆ ಟೆಕ್ಸ್ಟ್ ಮೇಲೆ ಏನಿದೆ ಅದನ್ನು ನೋಡ್ತಾ ಇರ್ತೀರಿ. ಬಟ್ ಆ್ಯಕ್ಚುಲಿ ನಿಮ್ಮ ಫಂಡ್ಸ್ ಅದು ಗ್ರೋತ್ ಆಗ್ತದೆ ಇಲ್ಲೋ ಹೇಗೆ ಅಂತಂತೇಳಿ ನೀವೇನು ವೆರಿಫೈ ಮಾಡಿರಲ್ಲ, ನಿಮಗೆ ಅದು ಕಾಣಿಸಲ್ಲ. ಸೊ ನಿಮಗೆಲ್ಲ ಒಂದು ಪಿಕ್ಚರ್ ತೋರಿಸೋದಕ್ಕೆ ಸಲುವಾಗಿ ಅದನ್ನ ಆ್ಯಪ್ ರೆಡಿ ಮಾಡಿರ್ತಾರೆ. ನಿಮ್ಮನ್ನು ಮೋಸ ಮಾಡೋದಕ್ಕೆ, ನಿಮ್ಮನ್ನು ವಂಚಿಸೋದಕ್ಕೆ ಸಲುವಾಗಿಯೇ ಅವರು ಈ ಅಪ್ಲಿಕೇಶನ್ ಮಾಡಿರ್ತಾರೆ. ಸೊ ಹಿಂಗೆ ಮಾಡಿದಾಗ ಅದು ನಿಮಗೆ ನ್ಯಾಚುರಲಿ ನೀವು ನಂಬಿಡ್ತೀರಾ. ಸೊ ಜಾಸ್ತಿ ಅಮೌಂಟು ಹೂಡಿಕೆ ಮಾಡ್ತೀರಾ. ಸೊ ಯಾವಾಗ ನೀವು ಅದು ಬೆಳೆಯಲ್ಲೋ ಅಥವಾ ನಿಮಗೆ ಅವರು ಇನಿಷಿಯಲಿ ನಿಮಗೆಲ್ಲ ವಾಟ್ಸಪ್ ಕಾಲ್ಗಳಲ್ಲೇ ಮಾಡ್ತಾ ಇರ್ತಾರೆ. ಯಾರು ನೇರವಾಗಿ ರೆಗ್ಯುಲರ್ GSM ಕಾಲ್ಸ್ ಮಾಡಲ್ಲ. ನೀವು ಅವ್ರಿಗೆ ಸಂಪರ್ಕ ಮಾಡಿದಾಗ ನಿಮ್ಮನ್ನು ಯಾವಾಗ ವಿತ್ಡ್ರಾ ಮಾಡೋಕ್ಕೆ ಹೋಗ್ತೀರಿ ಅವಾಗ ನಿಮ್ಮನ್ನು ಸಂಪೂರ್ಣ ಗ್ರೂಪಿಂದ ತೆಗೆದಾಕ್ಬಿಡ್ತಾರೆ. ಅದನ್ನು ನಿಮ್ಮನ್ನು ಡಿಸ್ಕಸ್ಸೇ ಮಾಡೋದು, ಅವಾಗ ನಿಮಗೆ ಗೊತ್ತಾಗೋದು. ಸರ್, ನೀವು ತುಂಬ ಬೆಂಗಳೂರಿನಲ್ಲಿರುವಂಥ ತುಂಬ ಕಾಲೇಜ್ಗಳಿಗೆ ಹೋಗಿದ್ದೀರಿ. ಸೈಬರ್ ಕ್ರೈಮ್ ಬಗ್ಗೆ ಆಗಿರ್ಬೋದು, ಡ್ರಗ್ ಬಗ್ಗೆ ಆಗಿರ್ಬೋದು, ಅವೇರ್ನೆಸ್ ಮಾಡುವಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಟೀಚ್ ಮಾಡ್ತಾ ಇರ್ತೀರಿ. ಸರ್, ಅದನ್ನು ಹೊರತುಪಡಿಸಿ ಸ್ಟೂಡೆಂಟ್ಸ್ಗಳು ಕೆಲವೊಬ್ಬರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ತುಂಬ ಆ್ಯಕ್ಟಿವ್, ಈಗ ಜೆನ್ಸಿ ಕಿಡ್ಗಳಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥವ್ರು. ಅವರು ಕೂಡ ಕೆಲವೊಂದು ಬಾರಿ ಅನೇಕರು ತಮ್ಮ ಫೋಟೋಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು, ಆ ರೀತಿ ಅದನ್ನು ಕೂಡ ಬೇರೆಯವರು ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಇದೆಲ್ಲ ಜನ ಹೆಚ್ಚು ಸ್ಟೂಡೆಂಟ್ಸ್ಗಳು ಕೂಡ ಇದರಲ್ಲಿ ಸಿಲುಕಾಕ್ಬಿಡೋದು. ಅವರಿಗೆಲ್ಲ ಏನು ಹೇಳ್ತೀರಿ? ನಾನು ಹೇಳ್ತೀನಿ, ನೀವು ಯಾವುದೇ ಅಪ್ಲಿಕೇಶನ್ಸ್ ಏನೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಡಾಟಾ ಯಾವ ಥರ ನೀವು ಸೆಕ್ಯೂರ್ ಮಾಡ್ಕೊಳ್ಬೇಕಂತೇಳಿ. ಆಮೇಲೆ ನೀವು ಯಾವ ಪರಿಸ್ಥಿತಿಯಲ್ಲಿ ನೀವು ಆ ಡಾಟಾ ಹಾಕ್ತೀರಾ, ಎಲ್ಲಿಂದ ಹಾಕ್ತೀರಾ, ಸೊ ಯಾರ ಜೊತೆಗೆ ಶೇರ್ ಮಾಡ್ತೀರಾ. ಮೋಸ್ಟ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಪಿಯರ್ ಪ್ರೆಷರ್ ಅಂತ ಇರ್ತದೆ. ಈಗ ಅವನಿಗೆ ಅಷ್ಟು ಲೈಕ್ಸ್ ಇದೆ,
ಅವ್ನಿಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವನಕ್ಕಿಂತ ಡಿಫ್ರೆಂಟಾಗಿ ನಾನು ಏನೋ ಮಾಡಿ ಹಾಕಬೇಕು, ಕಂಟೆಂಟ್ ಹಾಕ್ಬೇಕಂತೇಳಿ ನೀವು ಹಾಕ್ಬಿಟ್ಟು ಮಾಡ್ತೀರಾ. ಬಟ್ ಆ ಕಂಟೆಂಟ್ನ ಯಾವ ಥರ ಮಿಸ್ಯೂಸ್ ಮಾಡ್ತಾರಂತ ಅದ್ರ ಬಗ್ಗೆನೂ ಕೂಡ ತಾವು ಯೋಚನೆ ಮಾಡಬೇಕಾಗತ್ತೆ. ಯಾರಿಗೆ ಆ್ಯಕ್ಸೆಸ್ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆ್ಯಕ್ಸೆಸ್ ಮಾಡಬೇಕಾ ಅಥವಾ ಎಲ್ಲ ಪಬ್ಲಿಕ್ಕಿಗೆ ಆ್ಯಕ್ಸೆಸ್ ಕೊಡಬೇಕನ್ನೋದು ನಿಮ್ಮ ಮೊಬೈಲಲ್ಲಿ ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸೆಕ್ಯೂರಿಟಿ ಫೀಚರ್ಸ್ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ರೈಟ್ಸ್ ಇರ್ತದೆ. ಸೊ ನೀವು ಯಾವುದೇ ಆ್ಯಪ್ ನೀವು ಯೂಸ್ ಮಾಡಿದಾಗೆ ಆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸರಿಯಾದ ರೀತಿಯಲ್ಲಿ ಶೇರಿಂಗ್ ಡಾಟಾ ಏನು ಶೇರ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ಟು ಶೇರ್ ಮಾಡ್ಕೊಳ್ಬೇಕು. ನೀವು ಮಾಡದೆ ಹೋದರೆ ನಿಮ್ಮ ಬಗ್ಗೆ ಪ್ರೊಫೈಲಿಂಗ್ ಮಾಡೋದಕ್ಕೆ ಎಲ್ಲ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಕ್ರಿಮಿನಲ್ಸ್ ಯಾರು ನಿಮ್ಮ ಮೇಲೆ ಪ್ರೊಫೈಲಿಂಗ್ ಮಾಡ್ತಿದ್ದೆ ಅವ್ರಿಗೆಲ್ಲ ಮಾಹಿತಿ ನಿಮ್ಮಿಂದ ಸಿಗತ್ತೆ. ಅದನ್ನೆಲ್ಲ ನೋಡ್ಕೊಬಿಟ್ಟು ನಿಮಗೆ ಆರ್ಥಿಕವಾಗಿ ವಂಚನೆ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇರ್ತದೆ. ಸರ್, ಇನ್ನೊಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ, ಅದರಲ್ಲೂ ಕೂಡ ರುದ್ರನ್ನ ಹೆದರಿಸುವಂಥದ್ದು, ನೀವು ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಹಾಗೆ ಹೇಗೆ ಅಂತ ಎಷ್ಟೇ ನೀವು ಪೊಲೀಸ್ನವ್ರು ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ರುದ್ರು ಪಾಪ ಅವ್ರಿಗೆ ಒಂದು ಭಯ ಇರುತ್ತೆ, ಏನಾಗ್ಬಿಡುತ್ತೋ ಏನೋ ಅಂತ. ಡಿಜಿಟಲ್ ಅರೆಸ್ಟ್ ಅಂದರೆ ಸರ್ ನಿಜವಾಗ್ಲೂ ಡಿಜಿಟಲ್ ಅರೆಸ್ಟ್ ಮಾಡ್ತಾರಾ ಪೊಲೀಸ್ನವರು? ಇದರಿಂದ ಯಾವ ರೀತಿ ಬಚಾವಾಗಬೇಕು ಅಂತ? ಓಕೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಹೇಳೋದು ಬಯಸ್ತೀನಿ ಏನಂದರೆ, ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವುದೇ ಕಾನೂನಿನಲ್ಲಿ ಇಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಫಿಸಿಕಲಿ ಪೊಲೀಸರು ಬಂದು ಅಥವಾ ಎನಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪರ್ಸ್ನಲಿ ಬಂದುಬಿಟ್ಟು ಅವ್ರ ಹತ್ರ ಫಿಸಿಕಲಿ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಕಾರಣ ಕೇಳಿಬಿಟ್ಟು ಆ ಕಾರಣಕ್ಕೆ ಸಮಂಜಸವಾದ ಉತ್ತರ ಇಲ್ದಾಗೆ ಅದು ಅಟ್ರಾಕ್ಟ್ ಆದ ಮಾತ್ರ ಅದು ನಾನ್ ಬೇಲೇಬಲ್ ಅಫೆನ್ಸಸ್ ಇದ್ದಾಗ ಮಾತ್ರ, ಅಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದ್ದರೆ ಮಾತ್ರ ಅರೆಸ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಡಿಜಿಟಲ್ಲಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಯಾವುದೋ ವಿಡಿಯೋ ಮುಖಾಂತರ ಅರೆಸ್ಟ್ ಮಾಡೋದು ಪ್ರೊಸೀಜರ್ ಇಲ್ಲೇ ಇಲ್ಲ. ಸೊ ಹಂಗಂದರೆ ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂದು ಕಾನ್ಸೆಪ್ಟೇ ಇಲ್ಲ ಎಲ್ಲಿ. ಸೊ ಯಾರೇ ಒಂದು ಡಿಜಿಟಲ್ ಅರೆಸ್ಟ್ ಇದೀವಿ ಅಂತ ಯಾರಾದರೂ ನೀವೇನು ಒಳಗಾದರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಇಮಿಡಿಯೇಟಾಗಿ ತಕ್ಷಣಕ್ಕೆ ನಿಮ್ಮ ಫ್ರೆಂಡ್ಸು ಅಥವಾ ಆ ಪರ್ಟಿಕ್ಯುಲರ್ ವಿಡಿಯೋ ಕಾಲ್ ಕಟ್ ಮಾಡಬೇಕು ಅಥವಾ ಆಡಿಯೋ ಕಾಲ್ ಏನಾಯ್ತಾರೆ ಅದನ್ನು ಕಟ್ ಮಾಡಿಬಿಟ್ಟು ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಪೊಲೀಸರಿಗೆ 112ಗೆ ಅಥವಾ 1930ಗೆ ಇಂಟಿಮೇಟ್ ಮಾಡಿಬಿಟ್ಟು ನೀವು ಯಾವ ಥರ ನಿಮಗೆ ಈ ಥರ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಮಗೆ ಥ್ರೆಟ್ ಕೊಟ್ಬಿಟ್ಟು ಇದನ್ನು ಮಾಡಿದ್ದೀನಿ ಅಂತ ಒಂದು ರಿಪೋರ್ಟ್ ಮಾಡಿ ಅಂಥವ್ರ ಮೇಲೆ ನಾವು ಆ್ಯಕ್ಟ್ ಮಾಡ್ಕೊಳ್ತೀವಿ. ಸರ್, ಆ ಸೈಬರ್ ಕ್ರೈಮ್ ಪ್ರಕರಣಗಳು ಇಲ್ಲಿ ಸ್ಟೇಷನ್ ನಾವು ನೋಡ್ತಾ ಇರ್ತೀವಿ, ಅನೇಕ ಜನ ಕರ್ಕೊಂಬರ್ತೀರಿ. ಕೆಲವೊಂದು ಸರ್ ಒಂದು 30,000 ಕೇಸ್ ಆಯಿತು ಅಂತಂದರೆ ಒಂದು 3,000 ಚಾರ್ಜ್ ಶೀಟ್ ಆಗ್ತಿದೆ ಈಗ ಪ್ರೆಸೆಂಟ್. ಯಾಕಂತಂದರೆ ಟೆಕ್ನಿಕಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು, ಇನ್ನು ಸ್ಟೇಷನ್ಸ್ಗಳು ಜಾಸ್ತಿ ಆಗಬೇಕು. ಸೊ ಇದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಆಮೇಲೆ ಎಷ್ಟು ಸರ್ ಡೈಲಿ ಒಂದು ತುಂಬ ಕೇಸಸ್ಗಳು ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಡೇಟಾ ಬಗ್ಗೆ ಹೇಳೋದಾದ್ರೆ ಎಷ್ಟು ಕೇಸ್ ಆಗುತ್ತೆ ಏನು? ಹೀಗೆ ನೋಡಿ, ನಮಗೆ ಹೆಮ್ಮೆ ಇದೆ ಕರ್ನಾಟಕ ಸ್ಟೇಟಲ್ಲಿ ನಾವು ಹೆಚ್ಚಿನ ಎಕ್ಸ್ಕ್ಲೂಸಿವ್ ಆಗಿ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದೀವಿ. ಈ ಹಿಂದೆ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ವಿ, ಸೈಬರ್ ಕ್ರೈಮ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಅಫೆನ್ಸಸ್ ಅಂತ ಪೊಲೀಸ್ ಸ್ಟೇಷನ್ ಇತ್ತು. ಅದು ಕ್ರಮೇಣ ಮತ್ತೆ ಚೇಂಜ್ ಆಗಿಬಿಟ್ಟು ಈಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂದರೆ ಇದೊಂದೇ ಸ್ಟೇಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಅಂತ. ಇದಲ್ಲದೆ ಸಾಕಷ್ಟು ನಮ್ಮ ಕಾನ್ಸ್ಟೇಬಲ್ಸ್ಗಳಿಗೆ, ಆಫೀಸರ್ಸ್ಗೆ ಎಲ್ಲರಿಗೂ ಟ್ರೈನಿಂಗ್ ಆಗಿದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತಂತೇಳಿ ಎಕ್ಸ್ಕ್ಲೂಸಿವ್ ನಮ್ಮ CIDನಲ್ಲಿ ಒಂದು ಆಫೀಸ್ ಇದೆ. ನ್ಯಾಸ್ಕಾಮ್ ಜೊತೆಗೆ ಅವ್ರ ಜೊತೆಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಅವರೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಟ್ರೈನ್ ಮಾಡ್ತಾರೆ. ಡಿಜಿಟಲ್ ಎವಿಡೆನ್ಸ್ ಯಾವ ಥರ ಕಲೆಕ್ಟ್ ಮಾಡ್ಕೊಳ್ಬೇಕು, ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಬೇಕು. ಅದೊಂದೇ ಅಲ್ಲ, ಈವನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ, ಜಡ್ಜಸ್ಗೆ, ಈ ಎಲ್ಲದಕ್ಕೂ ಈ ಸೈಬರ್ ಕ್ರೈಮ್ ಯಾವ ಥರ ಇನ್ವೆಸ್ಟಿಗೇಷನ್ ನಡೀತದೆ ಅನ್ನೋದ್ರ ಬಗ್ಗೆ ಪ್ರಾಪರಾಗಿ ಟ್ರೈನಿಂಗ್ ಎಲ್ಲ ಆಗಿರುತ್ತೆ. ಪ್ಲಸ್ ನಮ್ಮಲ್ಲಿ ಅಂದರೆ ಈಗ ಕಳೆದ ಬಾರಿ ನಾವು ನೋಡ್ತಿರ್ಬೇಕಂದ್ರೆ ಈಗ 2026ರಲ್ಲಿ ನಮಗೆ ಟೋಟಲಿ 2204 ಕೇಸಸ್ ರಿಜಿಸ್ಟರ್ ಆಗಿದೆ ಈ ವರ್ಷ ಇಲ್ಲಿವರೆಗೆ, ಅಂದರೆ ಜನವರಿಯಿಂದ ಈಗ 25ನಲ್ಲಿ 10,546 ಕೇಸ್ ಆಗಿದೆ. ಅದಕ್ಕೂ ಮುಂಚೆ 24ರಲ್ಲಿ 17,000 ಆಗಿದೆ. ಈಗ ನೋಡ್ತಾ ಇರ್ಬೋದು ಕ್ರಮೇಣ ಏನಾಗಿದೆ, ನಂಬರ್ ಆಫ್ ಅಫೆನ್ಸಸ್ ಕಡಿಮೆ ಆಗಿದೆ. ವೆರಾಸ್ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಅಫೆನ್ಸಸ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮನೆಯಿಂದನೇ ಇಂಟರ್ನೆಟ್ ಎಲ್ಲ ಬಳಕೆ ಮಾಡ್ತಾ ಇದ್ರು. ಬಟ್ ಈ ನಾವು ನೋಡ್ತಾ ಇದ್ರೆ ಸ್ವಲ್ಪ ಆ್ಯಕ್ಷನ್ನು ಆಗ್ತಾ ಇದೆ, ಅವೇರ್ನೆಸ್ನು ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿದೆ. ಅದರಿಂದ ಸ್ವಲ್ಪ ಅಫೆನ್ಸಸ್ಸು ಕಡಿಮೆ ಆಗಿದೆ. ಸೊ ವೆರಾಸ್ ಡಿಜಿಟಲ್ ಅರೆಸ್ಟ್ ಅಂತ ಏನಿದೆಯಲ್ಲ ಅದರಲ್ಲಿ ದೋ ಅಫೆನ್ಸಸ್ ಕಡಿಮೆ ಆಗಿರ್ಬೋದು, ಬಟ್ ಅಮೌಂಟ್ ಕಳ್ಕೊಂಡಿರೋದು ಜಾಸ್ತಿ ಆಗಿದೆ.
ಇಲ್ಲಿ ಏನಾಗುತ್ತೆ ಅಂದರೆ ರೀಸೆಂಟಾಗಿ ಒಂದು ಕೇಸ್ ಬಂದಿದೆ ನಮ್ಮ ಹತ್ರ. ಒಂದು ಲೇಡಿ, ಆ್ಯಕ್ಚುಲಿ ಲೇಡಿ ಬರಲಿಲ್ಲ, ನಮಗೆ ಬ್ಯಾಂಕ್ ಅಫಿಷಿಯಲ್ಸ್ ಫೋನ್ ಮಾಡ್ತಾರೆ. ಒಬ್ಬ ಲೇಡಿ, ಸೀನಿಯರ್ ಲೇಡಿ ಬಂದ್ಬಿಟ್ಟು 1.5 kg ಗೋಲ್ಡ್ ಪ್ಲೆಡ್ಜ್ ಮಾಡ್ತಾ ಇದ್ದಾರೆ, ಯಾಕೋ ಏನೋ ನಮಗೆ ಡೌಟ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ನಮ್ಮ ಟೀಮ್ನ ಅಲ್ಲಿ ಕಳಿಸ್ಕೊಡ್ತೀವಿ. ಅವ್ರ ಹತ್ರ ಇನಿಷಿಯಲಿ ನಾವು ಮಾತಾಡಿದಾಗೆ ಅವರು ಶೇರ್ ಮಾಡಲ್ಲ. ಆಮೇಲೆ ಸ್ವಲ್ಪ ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಕೇಳಿದಾಗೆ, ಇಲ್ಲ ನನಗೆ ಈ ಥರ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ, ಅವ್ರಿಗೆ ಇಷ್ಟು ದುಡ್ಡು ನಾನು ಕೊಡಬೇಕಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಾದಮೇಲೆ ಮತ್ತೆ ಕೇಳಿದಾಗೆ ಅವ್ರ ಹತ್ರ 24 ಕೋಟಿ ಈಗಾಗಲೇ ಕಳೆದು ಬಿಟ್ಟಿರ್ತಾರೆ ದುಡ್ಡು, 24 crores. ಅವರು ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಫಾರಿನ್ನಲ್ಲಿ ಇರ್ತಾರೆ. ಅವ್ರ ಮದರ್ಗೆ ಏಜ್ ಆಗಿರುತ್ತೆ. ಸೊ ಅವ್ರಿಗೆ ಬಳಕೆ ಮಾಡೋದಕ್ಕೆ ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅಂತ ಹೇಳ್ಬಿಟ್ಟು ಫಿಕ್ಸೆಡ್ ಡೆಪಾಸಿಟ್ ಎಲ್ಲ ಅವ್ರಿಗೆ ಹೆಸರಿಗೆಲ್ಲ ಇಟ್ಟಿರ್ತಾರೆ. ಇದನ್ನೆಲ್ಲ ತೆಗೆದುಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿರ್ತಾಳೆ. ಸೊ ಅಂಥದನ್ನು ಕೂಡ ನಮ್ಗೆ ಈಗ ಕಂಪ್ಲೇಂಟ್ ಬಂದಿದೆ. ಅದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಕೊಳ್ತೀವಿ. ಈಗ ಯಾವುದೇ ಸೈಬರ್ ಕ್ರೈಮ್ ಅಫೆನ್ಸಲ್ಲಿ ನಮಗೆ ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ. ನಿಮಗೆ ತಕ್ಷಣವೇ ನಮಗೆ ರಿಪೋರ್ಟ್ ಮಾಡಿದರೆ ನೀವು ಏನು ಬ್ಯಾಂಕ್ ಅಕೌಂಟಿಗೆ ಕಳಿಸ್ಕೊಟ್ಟಿರ್ತೀರ ಆ ಬ್ಯಾಂಕ್ ಅಕೌಂಟಿಗೆ ನಾವು ಫ್ರೀಸ್ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ಅಂದರೆ ಫರ್ದರ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಆಗುತ್ತೆ. ಆ ದುಡ್ಡನ್ನು ಯಾರು ಕ್ರಿಮಿನಲ್ ಅಕೌಂಟಿಗೆ ಹೋಗಿರುತ್ತೆ ಅದು ತೆಗೆದೇ ಇದ್ದಾಗೆ ನೋಡ್ಕೊಳಕ್ಕಾಗತ್ತೆ. ಇತ್ತೀಚೆಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಕೆಲವೊಂದು ಟ್ರಾನ್ಸಾಕ್ಷನ್ UPI ಇಂದ ಮಾಡಿದರೆ 1 hourವರೆಗೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೋ ಒಂದು ಸಿಸ್ಟಮ್ನ ಒಂದು ತರ್ತಾ ಇದ್ದಾರೆ ಅಂತೇಳಿ ನಾನು ರೀಸೆಂಟಾಗಿ ನ್ಯೂಸಲ್ಲೇ ನೋಡಿದ್ದೀನಿ. ಅದು ಇನ್ನೂ ನಮಗೆ ಡೈರೆಕ್ಷನ್ಸ್ ಬಂದಿಲ್ಲ. ಯಾವುದೇ ಒಂದು ವ್ಯಕ್ತಿಗೆ, ಸಪೋಸ್ ನಾನು ಒಂದು ಕ್ರಿಮಿನಲ್ಗೆ ನಾನು ದುಡ್ಡು ಕಳಿಸ್ಬಿಟ್ಟಿದ್ದೀನಿ, ನನಗೆ ಅನಿಸ್ತು ಇವನಿಗೆ ದುಡ್ಡು ಕೊಟ್ಟಿದ್ದೀನಿ, ಅದೇನೋ ನಾನು ಮೋಸ ಹೋಗಿದ್ದೀನಿ ಅಂತೇಳಿ ವಿತಿನ್ 1 hour ಒಳಗಡೆ ಅದನ್ನು ಕೂಲಿಂಗ್ ಆಫ್ ಪೀರಿಯಡ್ ಥರ ಇದ್ಬಿಟ್ಟು ಆಮೇಲೆ 1 hour ಆದಮೇಲೆ ಅವ್ರಿಗೆ ಆಕ್ಸೆಸ್ ಮಾಡೋ ರೀತಿಯಲ್ಲಿ ಇರ್ತದೆ. ಆ 1 hour ಪೀರಿಯಡಲ್ಲಿ ನನಗೆ ಗೊತ್ತಾಗಿದ ತಕ್ಷಣ ನಾನು ವಿತ್ಡ್ರಾ ಮಾಡ್ಕೊಳ್ಬೇಕು. ಈ ಥರ ಒಂದು ಸಿಸ್ಟಮ್ ಬರ್ತಾ ಇದೆಯಾ ಅಂತ ಇತ್ತೀಚೆಗೆ ಗೊತ್ತಾಗ್ತದೆ. ಹಂಗೇನೋ ಆದರೆ ಸ್ವಲ್ಪ ಸೈಬರ್ ಕ್ರೈಮ್ ಕಡಿಮೆ ಆಗೋ ಚಾನ್ಸಸ್ಸು ಇದೆ. ಸರ್, ಇನ್ನೂ ಒಂದು ದೊಡ್ಡ ಸಮಸ್ಯೆ ಅಂತಂದರೆ, ಕಮಿಷನರ್ ಸಾಹೇಬರಾಗಿರ್ಬೋದು, ನೀವಾಗಿರ್ಬೋದು, ಡ್ರಗ್ ವಿರುದ್ಧ ನಮ್ಮ ಸಮರ, ಬೆಂಗಳೂರು ಪೊಲೀಸರ ಸಮರ ನಿರಂತರವಾಗಿರುತ್ತೆ. ನಾವು ನೋಡ್ತಾ ಇದ್ದೀವಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸು, ಅದರಲ್ಲಿ MDMA ಆಗಿರ್ಬೋದು, ಚರಸು, ಗಾಂಜಾ, ಈ ಅಫೀಮ್, ಈ ರೀತಿಯಾದಂತಹ ಸರ್ ವಿದೇಶಿ ಪ್ರಜೆಗಳು, ಅದರಲ್ಲೂ ಕೂಡ ಎಸ್ಪೆಷಲಿ ಈ ಆಫ್ರಿಕನ್ ಪ್ರಜೆಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಬೆಂಗಳೂರಲ್ಲಿ. ಡ್ರಗ್ ವಿರುದ್ಧವಾಗಿ ಬೆಂಗಳೂರು ಪೊಲೀಸರು ಇದುವರೆಗೂ ಸರ್, ಈ 26th ಮಾತ್ರ ನಾನು ಕೇಳ್ತೀನಿ, ಇಲ್ಲಿವರೆಗೂ ಇನ್ನೊಂದು ಸರ್ ಕಂಗ್ರಾಟ್ಸ್ ನಿಮಗೆ. ಲಾಸ್ಟ್ ಇಯರ್ ಕೂಡ ಅತಿ ಹೆಚ್ಚು ಆ ಡ್ರಗ್ನ ಸೀಸ್ ಮಾಡುವಂಥ ಹಿರಿಮೆ ನಿಮಗೆ. ಸೊ ಸರ್, ಈ ಡ್ರಗ್ ಬಗ್ಗೆ ಜನರದ ಜಾಗೃತಿ ಯಾವ ರೀತಿ ಇರಬೇಕು, ಜನರು ಎಷ್ಟು ಅಲರ್ಟ್ ಆಗಿರಬೇಕು, ಅದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರಿ? ನೋಡಿ, ನಮಗೆ ಡ್ರಗ್ಸು ಬೇಸಿಕಲಿ ನಾವು ನೋಡ್ಬೇಕಂತ ಹೇಳಿದರೆ, ನಾವು ಆಲ್ಕೋಹಾಲ್ ಸೇವನೆ ಕೂಡ ಅದು ಡ್ರಗ್ಸ್ ಅಂಟ್ರೆ ಬರ್ತದೆ. ನಾವು ಸಿಗರೇಟ್ ಸೇರ್ತೀವಿ, ಅದು ತಂಬಾಕು, ನಿಕೋಟಿನ್ನು, ಅದು ಅಡಿಕ್ಷನ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ಕೂಲ್ ಮಕ್ಕಳು ಜಾಸ್ತಿ ಟಾರ್ಗೆಟ್ಗೆ ಒಳಗಾಗ್ತಾರೆ. ಯಾಕೆಂತಂತ ಹೇಳಿದರೆ 13 ಈ ಟೀನೇಜ್ ಏನಿರ್ತದಲ್ಲ, ಅವಾಗ ಅವರಲ್ಲಿ ಅಡ್ರಿನಲಿನ್ ಗ್ಲ್ಯಾಂಡ್ ಅನ್ನೋದು ಏನಿರ್ತದೆ, ಸೆಕ್ರೇಷನ್ ಏನನ್ನೋದು ಜಾಸ್ತಿ ಇರ್ತದೆ. ಅವಾಗ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ, ಜಾಸ್ತಿ ಇರ್ತದೆ. ಅಂದರೆ ನಾನು ತಗೊಂಡ್ರೆ ಏನಾಗುತ್ತೆ ಅನ್ನೋದ್ರು ನೋಡೋಣ ಅನ್ನೋ ಒಂದು ಕುತೂಹಲ ಜಾಸ್ತಿ ಇರ್ತದೆ. ಸ್ವಲ್ಪ ಆ ಅಡ್ರಿನಲಿನ್ ಜಾಸ್ತಿ ಸೆಕ್ರೇಷನ್ ಆಗೋರ ಬಾಡಿಯಲ್ಲಿ ಸೆಕ್ರೇಷನ್ ಆಗೋದ್ರಿಂದ ಸ್ವಲ್ಪ ರಿಸ್ಕ್ ಟೇಕಿಂಗ್ ಬಿಹೇವಿಯರ್. ಫಾರ್ ಎಕ್ಸಾಂಪಲ್, ನಾನು ಸಿಂಪಲಾಗಿ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಬೈಕಲ್ಲಿ ಫಾಸ್ಟಾಗಿ ಹೋಗ್ತಾ ಇರ್ತೀವಿ, ನಾವು ಸಡನ್ನಾಗಿ ಯಾರೋ ಒಬ್ರು ಅಡ್ಡ ಬರ್ತಾರೆ ಅಂದರೆ ನಾವು ಇಮಿಡಿಯೇಟಾಗಿ ಬ್ರೇಕ್ ಆಗ್ತೀವಿ. ಸೊ ಅದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನು ಯಂಗ್ ಏಜಸ್ಸಲ್ಲಿ ಸ್ವಲ್ಪ ಸೆಕ್ರೇಷನ್ ಜಾಸ್ತಿ ಇರ್ತದೆ. ಸೊ ಅದರಿಂದ ನಾವು ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಈ ಸ್ಕೂಲು ಕಾಲೇಜ್ ಸುತ್ತಮುತ್ತ ಈ ಸಿಗರೇಟ್ ಸೇದೋದಾಗಲಿ, ಫ್ರೆಂಡ್ಸ್ ಜೊತೆಗೆ ಹೋಗಿ ಹೊರಗಡೆ ಔಟಿಂಗ್ ಹೋಗಿ ಮಾಡೋದಾಗಲಿ, ಅಥವಾ ಈ ಡ್ರಗ್ಸ್ ಸೇವನೆ ಮಾಡಬೇಕು, ರಿಸ್ಕ್ ತೊಗೊಂಡ್ರೆ ಏನಾಗುತ್ತೆ, ಆಮೇಲೆ ಆ ಪಿಯರ್ ಪ್ರೆಷರ್ ಗ್ರೂಪ್ ಅಂತ ಏನು ಹೇಳ್ತೀನಲ್ಲ, ಇಂಥ ಗ್ರೂಪ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೋಗ್ತಾರೆ. ನನ್ನ ಅಪೀಲ್ ಏನಿದೆ, ನಾಟ್ ಇವನ್ ಫಾರ್ ಸಿಂಗಲ್ ಟೈಮ್ ನೀವು ಯಾವುದೇ ಡ್ರಗ್ಸು ನೀವು ತಗೊಳ್ಳೇಬಾರ್ದು. ಮನೆಯಲ್ಲಿ ಕೂಡ ಪೇರೆಂಟ್ಸು ಮಕ್ಕಳಿಗೆ ಪಾಕೆಟ್ ಮನಿ ಕೊಟ್ಟರೆ ಅದು ಸರಿಯಾದ ರೀತಿಯಲ್ಲಿ ಯೂಸ್ ಆಗ್ತಾ ಇದೆಯೋ ಇಲ್ಲೋ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅಕೌಂಟ್ಗೆ ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು UPI ಅಕೌಂಟ್ ಕೊಟ್ಟಿರ್ತಾರೆ, ಆ UPI ಅಕೌಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಜಿಟಲಿ ಹೋಗ್ತಾ ಇರ್ತದೆ. ನಾನು ಕೆಲವೊಂದು ಕೇಸ್ ನೋಡಿದ್ದೀನಿ, ತಂದೆ ತಾಯಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ಈ ಅಮೌಂಟು ಅವ್ರ ಮನೆಯಿಂದನೇ ತಗೊಂಡ್ಬಿಟ್ಟು ಡ್ರಗ್ಸ್ಗೆ ಹಾಕಿ ಮಾಡ್ತಾ ಇದ್ದಾರೆ. ಸೊ ಕಾಲೇಜ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ, ಅಥವಾ ಜನರಲ್ ಪಬ್ಲಿಕ್, ನಿಮ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕರೆ ನಮಗೆ ಮಾಹಿತಿ ಕೊಡಿ.
ನಮ್ಮ 112ನಲ್ಲಿ ನೀವು ನಮ್ಮದು ಬೆಂಗಳೂರು ಸಿಟಿದು ವೆಬ್ಸೈಟ್ ಇದೆ, ಆ ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ಗೆ ನಮಗೆ ಮಾಹಿತಿ ಕೊಡಿ, ನಾವು ಅಂಥವ್ರ ವಿರುದ್ಧ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಸೊ ಡ್ರಗ್ಸ್ ಕೇಸ್ ಅಂತಂತಂದರೆ 2 ಟೈಪ್ ಆಗುತ್ತೆ, ಒಂದು ಕನ್ಸ್ಯೂಮರ್ ಕೇಸ್ ಆಗುತ್ತೆ, ಇನ್ನೊಂದು ಪೆಂಡಿಂಗ್ ಕೇಸ್. ಸೊ ಕನ್ಸ್ಯೂಮರ್ ಕೇಸ್ ಅಂದರೆ ಮಕ್ಕಳೆಲ್ಲ ಏನು ಸೇವನೆ ಮಾಡ್ತಾರೆ ಅಥವಾ ಜನರು ಏನು ಸೇವನೆ ಮಾಡ್ತಾರೆ ಅದು ಕನ್ಸಂಪ್ಷನ್ಗೆ ಆಗುತ್ತೆ. ವೇರಾಸ್ ಪೆಡ್ಲಿಂಗ್ ಮಾರಾಟ ಮಾಡೋದಿದೆ ಅದೇ ಬೇರೆ ಥರ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಲಾಸ್ಟ್ ಇಯರ್ ನೀವು ನೋಡಿದಂಗೆ ಅರೌಂಡ್ 170 crores ನಾವು ವರ್ತ್ ಡ್ರಗ್ಸ್ ಹಿಡ್ದಿದ್ದೀವಿ. ಅಂದರೆ ಪ್ರೀವಿಯಸ್ ಇಯರ್ಸ್ಗೂ ಕಂಪೇರ್ ಮಾಡಿದರೆ 24ಅಲ್ಲಿ ಒಂದು 93 crore ಆಗಿತ್ತು, 23ರಲ್ಲಿ 103 ಕೋಟಿಯಷ್ಟು ಡ್ರಗ್ಸ್ ಎಲ್ಲ ಹಿಡಿದು ಹಾಕಿದ್ದೀವಿ. ಬಟ್ ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ, ಇಡೀ ಬೆಂಗಳೂರು ಸಿಟಿ ಇನ್ಕ್ಲೂಡಿಂಗ್ CCBನೇ 170 ಕೋಟಿ ವರ್ತ್ ಡ್ರಗ್ಸ್ ನಾವು ಹಿಡಿದಿದ್ದೀವಿ. ಅದರಲ್ಲಿ CCB ಪಾಲೇ 120 ಕೋಟಿಯಷ್ಟು ಡ್ರಗ್ಸು ಹಿಡಿದಿದ್ದೀವಿ. ಸೊ ನಮ್ಮದು ಕಾರ್ಯಾಚರಣೆ ಏನಂತಂತ ಹೇಳಿದರೆ, ನಾವು ಲಾಸ್ಟ್ ಇಯರ್ ಸ್ಟ್ರಾಟಜಿ ಏನು ಮಾಡಿದ್ದೀವಿ ಅಂತಂತ ಹೇಳಿದ್ರೆ, ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಸ್ಪ್ರೆಡ್ ಮಾಡ್ತಾರೆ, ಗ್ರೂಪ್ಸಲ್ಲಿ ಯಾವ ಥರ ಇದನ್ನು ಮಾಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು, ಸೊ ನಾವು ಮೇನ್ ಪೆಡ್ಲರ್ಸ್ನ ಹಿಡಿಯೋದಕ್ಕೆ, ಅಂದರೆ ಬಿಫೋರ್ ಇಟ್ ಕಮ್ಸ್ ಟು ದಿ ಮಾರ್ಕೆಟ್ ಅಂಥವ್ರನ್ನ ಹಿಡಿಯೋದಕ್ಕೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿದ್ವಿ. ಸೊ ಅದನ್ನು ಮುಂದೆನೂ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಈ ವರ್ಷನೂ ಕೂಡ ಅದೇ ಥರ ನಾವು ಮಾಡ್ತಾನೆ ಇರ್ತೀವಿ. ಸರ್ ಇನ್ನೊಂದು, ಈ ವಿದೇಶಿ ಪ್ರಜೆಗಳು ಸರ್, ಅದರಲ್ಲೂ ಆಫ್ರಿಕನ್ ಪ್ರಜೆಗಳು ಸಿಕ್ಕಾಪಟ್ಟೆ ಹಾವಳಿ. ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ, ಬಿಸ್ನೆಸ್ ವೀಸಾ ಮೇಲೆ ಬರ್ತಾರೆ, ಅದು ಎಕ್ಸ್ಪೈರಿ ಆದ್ರೂ ಕೂಡ, ವೀಸಾ ಎಕ್ಸ್ಪೈರಿ ಆದ್ರೂ ಕೂಡ ಇಲ್ಲೇ ಇದ್ಬಿಡ್ತಾರೆ. ಸರ್ ಕೆಲವೊಬ್ರು, ನಾನು ಇದು ಅಲಿಗೇಷನ್ ಅಂತಲ್ಲ, ಕೆಲವೊಬ್ರು ಸ್ಥಳೀಯ ಪೊಲೀಸರಿಗೆ ಗಮನಕ್ಕೆ ಇರಲ್ಲ, ಅದನ್ನ ಹೋಗ್ಬಿಟ್ಟು CCB ಅವರು ರಿಕವರಿ ಮಾಡ್ಕೊಂಡು ಬರ್ತೀರಿ. ಸರ್ ಈ ನೈಜೀರಿಯನ್ ಪ್ರಜೆಗಳನ್ನ ಈ ಮಠ ಹಾಕೋದಕ್ಕೆ ಕಂಪ್ಲೀಟಾಗಿ ಆಗೋದೇ ಇಲ್ವಾ ಅಂತ? ಖಂಡಿತ ನೋಡಿ, ನಮ್ದು ಇಲ್ಲೆಲ್ಲ ಫಾರಿನ್ ರಿಲೇಷನ್ಶಿಪ್ಸ್ ಇನ್ವಾಲ್ವ್ ಇರ್ತದೆ. ಸೊ ಅವರು ಇಲ್ಲಿ ನಮ್ಮ ದೇಶಕ್ಕೆ US ಆದಮೇಲೆ ನೆಕ್ಸ್ಟ್ ಇಂಡಿಯಾನೇ ಅವರು ಒಂದು ಸ್ಟಡೀಸ್ಗಾಗಲಿ ಬಿಸ್ನೆಸ್ಗಾಗಲಿ ಇಲ್ಲೆಲ್ಲ ಬರೋದಕ್ಕೆ ಸಾಕಷ್ಟು ಆಫ್ರಿಕನ್ ಕಂಟ್ರೀಸ್ ಎಲ್ಲ ಇಲ್ಲಿ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಸ್ಟಡಿ ವೀಸಾ ಅಥವಾ ಬಿಸ್ನೆಸ್ ವೀಸಾ ಅಂತ ಅಂದ್ಕೊಂಡ್ಬಿಟ್ಟು ಈ ಪೆಡ್ಲರ್ಸ್ ಕೂಡ ಏನು ಮಾಡಿದ್ದಾರೆ, ಅವ್ರನ್ನ ಬಳಕೆ ಮಾಡಿಬಿಟ್ಟು, ಅವರು ಬಡತನದಿಂದ ಬಂದಿರ್ತಾರೆ, ಇಲ್ಲೇನೋ ಒಂದು ಓದ್ಕೊಂಬಿಟ್ಟು ಮೇಲೆ ಬರ್ಬೇಕಂತಿರ್ತಾರೆ, ಅಂಥವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಈ ಪೆಡ್ಲರ್ಸ್ ಅವ್ರನ್ನ ಈ ದಂಧೆಗೆ ಇಳಿಸ್ತಾರೆ. ಅವ್ರಿಗೂ ಆ ಆಫ್ರಿಕನ್ ಕಂಟ್ರಿಯಿಂದ ಇಲ್ಲಿಗೆ ಕಳಿಸ್ಬಿಟ್ಟು ನಿಮಗೆ ಎಜುಕೇಷನ್ಗೆ ಸ್ಪಾನ್ಸರ್ ಮಾಡ್ತೀವಿ, ನೀವು ಓದ್ಕೊಡಿ, ನಿಮಗೆಲ್ಲ ಹೋಗೋ ಟು ಆ್ಯಂಡ್ ಫ್ರೋ ಚಾರ್ಜಸ್ ಎಲ್ಲ ನಾವೇ ಮಾಡ್ತೀವಿ ಅಂತೇಳಿ ಅವ್ರದ್ದು ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಇವನ್ನ ಡ್ರಗ್ ಪೆಡ್ಲಿಂಗ್ ಆ್ಯಕ್ಟಿವಿಟಿಗೆ ಇಳಿಸ್ಬೇಕು ಅನ್ನೋದು ಇರ್ತದೆ. ಸಾಕಷ್ಟು ಜನ ಇಲ್ಲಿ ಫಸ್ಟ್ ಟೈಮರ್ಸ್ ಬಂದವರೆಲ್ಲ ಅವರು ಅದೇ ಥರ ಸಿಗಾಕ್ಕೊಡ್ತಾರೆ. ಇದು ಆ್ಯಕ್ಚುಲಿ ಏನಾಗಿದೆ ಅಂತಂತ ಹೇಳಿದರೆ, ನಾವು ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವ್ರು ಏನು ಆ್ಯಕ್ಟಿವಿಟಿ ಮಾಡ್ತಾರೆ, ಯಾವಾಗ ಬಂದರು, ಯಾವಾಗ ಹೋಗ್ತಾ ಇದ್ದಾರೆ, ಓವರ್ ಸ್ಟೈಲ್ ಇದ್ದರೆ, ಲಾಸ್ಟ್ ಇಯರ್ ನಾವು ನೋಡಿ ಒಂದು 400ಕ್ಕೂ ಜಾಸ್ತಿ ಜನನ ನಾವು ಡಿಪೋರ್ಟ್ ಮಾಡಿದ್ದೀವಿ. ಅದು ಕಂಟಿನ್ಯೂ ಆಗ್ತದೆ, ಈ ವರ್ಷನೂ ಕೂಡ ಅದನ್ನೇ ಡಿಪೋರ್ಟ್ ಮಾಡ್ಕೊಂಡೇ ಮಾಡ್ತಾನೆ ಇರ್ತೀವಿ. ಸೊ ಸತತವಾಗಿ ಇವ್ರದ್ದು ಏನೇ ಆ್ಯಕ್ಟಿವಿಟಿ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಯಾವುದೇ ಕೇಸಲ್ಲಿ ಇನ್ವಾಲ್ವ್ ಇತ್ತಂದರೆ ಬೇರೆ ರಾಜ್ಯದ ಪೊಲೀಸವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು NCB ಆಗಲಿ, FRR ಆಗಲಿ, ಮತ್ತು ಈ ಥರ ಏಜೆನ್ಸಿಗಳು ಎಲ್ಲರನ್ನ ಬಳಕೆ ಮಾಡ್ಕೊಂಬಿಟ್ಟು ಅವ್ರನ್ನ ಮಟ್ಟ ಹಾಕೋದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಸರ್ ಕೊನೆಯದಾಗಿ, ಎಕನಾಮಿಕ್ಸ್ ಅಫೆನ್ಸಲ್ಲಿ ಕೆಲವೊಂದು ಅಂಶಗಳನ್ನು ನೀವು ಹೇಳೋದಾದ್ರೆ ಅದು ಯಾವ ರೀತಿ ವರ್ಕ್ ಆಗ್ತಿದೆ? ಎಕನಾಮಿಕ್ ಅಫೆನ್ಸಸ್ ಅಂತಂತ ಹೇಳಿದರೆ ಸಾಕಷ್ಟು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಪ್ಲಸ್ ನೆಗೆಟಿವ್ ಅಥವಾ ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾರೆ, ಅಥವಾ ಜನರಿಗೆ ಜಾಬ್ ಕೊಡಿಸ್ತೀವಿ ಅಂತಂತ ಹೇಳಿಬಿಟ್ಟು ನಂಬಿಸ್ಬಿಟ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾರೆ. ಇಂಥ ಅಫೆನ್ಸಸ್ಗಳಿಗೆ ನಾವು ಕಡಿವಾಣ ಹಾಕೋದಕ್ಕೆ ಅದರಲ್ಲಿ ಕೂಡ ಮಾಹಿತಿ ತೆಗೆದುಬಿಟ್ಟು ನಾವು ಆಗಾಗ ರೇಟ್ ಮಾಡ್ತೀವಿ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ಸ್ ಕೂಡ ಅದು ಕೂಡ ಒಂದು ಫೇಕ್ ಇದನ್ನು ಮಾಡ್ತಾರೆ. ಅದು ಮತ್ತು ವಾಚಸ್ ಹಿಡ್ದಿದ್ದೀವಿ, ಫೇಕ್ ವಾಚಸ್ ಹಿಡ್ದಿದ್ದೀವಿ, ಮೊಬೈಲ್ ಫೋನ್ಸು ಹಿಡ್ದಿದ್ದೀವಿ. ಸೊ ಇದೆಲ್ಲ ನಮ್ಮ ಕಂಟ್ರಿಗೆ ರೆವಿನ್ಯೂಸ್ ಲಾಸ್ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಂಥವ್ರದ್ದು ವಿರುದ್ಧ ಕೂಡ ನಾವು ಇಂಟೆಲಿಜೆನ್ಸ್ ತೆಗೆದುಬಿಟ್ಟು ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಎಸ್ ಸರ್ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಸರ್ ಕಂಪ್ಲೀಟಾಗಿ ನಿಮ್ಮ ಕೆಲಸ, ನಿಮ್ಮ ಏನು 3 ವಿಂಗ್ಗಳಿದೆ ಅಲ್ಲಿ ತುಂಬ ಅತ್ಯುತ್ತಮ ಕೆಲಸ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಕೆಲಸದ ಬಗ್ಗೆ ಖುಷಿ ಇದೆ. ಆ ಕೆಲಸ ಇದೇ ರೀತಿಯಾಗಿ ಮುಂದುವರಿಲಿ, ಒಳ್ಳೊಳ್ಳೆ ಕೇಸ್ಗಳು ಮಾಡಿ ಸರ್. ಅದೇ ರೀತಿಯಾಗಿ ಈ ಡ್ರಗ್ ಕಂಪ್ಲೀಟಾಗಿ ನಿರ್ಮೂಲನೆ ಆಗೋದಕ್ಕೆ ಏನೆಲ್ಲ ಕೆಲಸಗಳು ಬೇಕು ಅದೆಲ್ಲವೂ ಕೂಡ ಕಂಟಿನ್ಯೂ ಆಗಲಿ ಅಂತ ಆಶಿಸ್ತೀನಿ ಸರ್. ಮಾಡ್ತೀನಿ. ಅದೇ ರೀತಿ ಪಬ್ಲಿಕ್ಗೆ ಕೂಡ ನಾನು ಅಪೀಲ್ ಮಾಡ್ತೀನಿ, ಏನಂದರೆ ನಿಮ್ಮ ಹತ್ರ ಯಾವುದೇ ಮಾಹಿತಿ ಇದ್ದರೆ ನಮ್ಮಲ್ಲಿ ಶೇರ್ ಮಾಡ್ಕೊಳ್ಳಿ. 112 ಅಥವಾ 1930ದಲ್ಲಿ ನೀವು ಶೇರ್ ಮಾಡ್ಕೊಂಡಲ್ಲಿ ಪೊಲೀಸರಿಗೆ ನಮಗೆ ಅದ್ರ ಮೇಲೆ ಅಂಥವ್ರ ಮೇಲೆ ಆ್ಯಕ್ಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತಂತ ಹೇಳ್ತೀನಿ. ಥ್ಯಾಂಕ್ ಯು.
ಇದಾಗಿತ್ತು ಕಾಸಿಂ ಅವರ ಮಾತು. ಅವರು ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರು. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಸೈಬರ್ ಕ್ರೈಮ್ ಆಗುತ್ತೆ, ಡ್ರಗ್ ವಿರುದ್ಧವಾಗಿ ಪೊಲೀಸರು ಏನು ಕೆಲಸ ಮಾಡ್ತಾ ಇದ್ದಾರೆ, ಎಕನಾಮಿಕ್ಸ್ ಅಫೆನ್ಸ್ ಬಗ್ಗೆ ಮಾತನಾಡೋದಿತ್ತು. ಬಟ್ ಅದು ತುಂಬ ಡೆಪ್ತ್ ಆಗಿ ಆಳಕ್ಕೆ ಹೋಗಬೇಕಾಗತ್ತೆ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಅವ್ರನ್ನ ಮತ್ತಷ್ಟು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸದ್ಯಕ್ಕೆ ಸೈಬರ್ ಕ್ರೈಮ್ ಆಗಿರಬಹುದು, ಡ್ರಗ್ ಆಗಿರಬಹುದು, ಇದ್ರ ಬಗ್ಗೆ ಜನರಿಗೆ ಹೆಚ್ಚಾಗಿ ಅರಿವು ಮೂಡಿಸುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಜನರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ಕ್ರೈಮ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಅವೇರ್ನೆಸ್ ಏನಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಅವೇರ್ನೆಸ್ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಾವು ಹಣದ ಜೊತೆ ಮಾನನೂ ಕಳ್ಕೋಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ರೆ ಒಳಿತು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.